ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾವ್ಯಗೆ ಕಾಲ್ ಮಾಡಿ ಕಲ್ಯಾಣ ಮಂಟಪಕ್ಕೆ ಬಾ ಎಂದ ಗಿಲ್ಲಿ, ನಾಚಿ ನೀರಾದಂಥ ಕಾವು. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 2-3 ತಿಂಗಳು ಆಗ್ತಾ ಬಂದರೂ ಕೂಡ ಗಿಲ್ಲಿಯ ಹವಾ ಎಲ್ಲೂ ಕಡಿಮೆ ಆಗಿಲ್ಲ, ಜೊತೆಗೆ ಎಳ್ಳಷ್ಟು ಕೂಡ ಕುಂದಿಲ್ಲ. ಜೊತೆಗೆ ಗಿಲ್ಲಿ ಯಾವಾಗ ಸಿನಿಮಾ ಮಾಡ್ತಾರೆ, ಯಾವ ರಿಯಾಲಿಟಿ ಶೋಗೆ ಬರ್ತಾರೆ, ಮುಂದಿನ ಕಾರ್ಯಕ್ರಮ ಏನು, ಮುಂದಿನ ಪ್ರಾಜೆಕ್ಟ್ ಏನು, ಎಲ್ಲವೂ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಿರುವಂಥ ವಿಶೇಷ. ಜೊತೆಗೆ ನಮ್ಮ ಇಂಡಿಯನ್ ರಿಯಾಲಿಟಿ ಶೋ ಅಲ್ಲಿ ಗಿಲ್ಲಿ ಪಡ್ಕೊಂಡಂಥ ಪ್ರಚಾರ, ಗಿಲ್ಲಿ ಮಾಡಿದಂಥ ಹವಾ ನಮ್ಮ ಇಂಡಿಯನ್ ರಿಯಾಲಿಟಿ ಶೋ ಅಲ್ಲಿ ಯಾರೂ ಕೂಡ ಮಾಡಿಲ್ಲ. ಅದಕ್ಕೆ ಮುಖ್ಯವಾದಂಥ ಕಾರಣ ಗಿಲ್ಲಿಯ ಟೈಮಿಂಗ್ಸ್, ಗಿಲ್ಲಿಯ ಪ್ರೆಜೆನ್ಸ್ ಆಫ್ ಮೈಂಡ್, ಗಿಲ್ಲಿಯ ಒಂದು ಮಾತಿನ ಶೈಲಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ ಜನವರಿ 18ಕ್ಕೆ ಮುಕ್ತಾಯ ಆಗುತ್ತೆ. 18ರಿಂದ ಗಿಲ್ಲಿ ಜನಪ್ರಿಯರಾಗ್ತಾರೆ ಅನ್ನೋದಕ್ಕಿಂತ ಗಿಲ್ಲಿ ಹೊರಗೆ ಬಂದ ನಂತರ ತನ್ನ ಜನಪ್ರಿಯತೆ ಕೂಡ ಅವನಿಗೆ ಅರ್ಥ ಆಗಲ್ಲ. ಅಷ್ಟರ ಮಟ್ಟಿಗೆ ಗಿಲ್ಲಿಯ ಜನಪ್ರಿಯತೆ ಗಿಲ್ಲಿಯನ್ನೇ ಕೂಡ ಒಂದು ಆಶ್ಚರ್ಯಚಕಿತವಾಗಿ ಮಾಡಿದೆ. ಆದರೆ ಈಗ ಒಂದು ವಿಡಿಯೋ ಬಂದಿದೆ, ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಪ್ರೋಮೋ ಕೂಡ ಬಂದಿದೆ. ಆ ಪ್ರೋಮೋದಲ್ಲಿ ಗಿಲ್ಲಿ ಕಾವ್ಯ ಕುರಿತು ಹೇಳಿದ ಮಾತೇನು, ಅದಾದ ನಂತರ ಆ ಮಾತನ್ನು ಕೇಳಿಸ್ಕೊಳ್ಳೋಂಥ ಕಾವ್ಯ ಯಾಕೆ ನಾಚಿ ನೀರಾದ್ರು ಎನ್ನುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ಆ ವಿಡಿಯೋ ಕ್ಲಿಪ್ಸನ್ನು ನೋಡ್ಕೊಂಡು ಬರೋಣ. ಅದಾದ ನಂತರ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ. ಗಿಲ್ಲಿಗೆ ಫೋನ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಕೇಳಬೇಕು. ಹೇಳಿ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ಬೇಕಂತ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಲರ್ಸ್ ಕನ್ನಡ ವಾಹಿನಿ ನಡೆಸ್ಕೊಡ್ತಾ ಇರುವಂಥ ಒಂದು ರಿಯಾಲಿಟಿ ಕಾರ್ಯಕ್ರಮ, ಗಿಚ್ಚಿ ಗಿಲಿ ಜೂನಿಯರ್ ಶೋ. ಅಲ್ಲಿ ಜೂನಿಯರ್ಸ್ ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಇಬ್ಬರ ಒಂದು ಸಮಾಗಮದಲ್ಲಿ ಒಂದು ಕಾಮಿಡಿ ಶೋ ನಡೆಯುತ್ತೆ. ಅದು ಪ್ರತಿ ವಾರ ಶನಿವಾರ ಮತ್ತು ರವಿವಾರ ಟೆಲಿಕಾಸ್ಟ್ ಆಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಗಿಚ್ಚಿ ಗಿಲಿ ಜೂನಿಯರ್ಸ್ ಕಾರ್ಯಕ್ರಮ. ಅಲ್ಲಿ ಜಡ್ಜಸ್ ಕೂಡ ಇರ್ತಾರೆ, ಅನೇಕ ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರೆ, ದೊಡ್ಡ ಸ್ಟಾರ್ಗಳು ಕೂಡ ಇರ್ತಾರೆ. ಇವರ ಸಮಾಗಮದಲ್ಲಿ ಒಂದೊಳ್ಳೆ ಕಚಗುಳಿ ಇಡುವಂಥ ಒಂದು ಮನೋರಂಜನೆ ಅಥವಾ ಕಾಮಿಡಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಲ್ಲಿ ಈ ವಾರದ ವಿಶೇಷ ಅತಿಥಿಯಾಗಿ ಸ್ಪಂದನಾ ಸೋಮಣ್ಣ ಅವರಿದ್ದರು, ಜೊತೆಗೆ ಕಾವ್ಯ ಶಾ ಅವರು ಕೂಡ ಇದ್ದರು. ಅವರಿಗೆ ಒಂದು ಚಿಕ್ಕದಾದಂಥ ಒಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ, ಒಂದು ಚಿಕ್ಕ ಟ್ಯಾಲೆಂಟ್ ಹಂಟಿಂಗನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪಾಟಲ್ಲಿ ಒಂದು ಚಿಕ್ಕ ಚೀಟಿಯನ್ನು ಬರೆದಿರ್ತಾರೆ. ಆ ಚಿಕ್ಕ ಚೀಟಿಯಲ್ಲಿ ಕೆಲವೊಂದು ಏನೇನೋ ಬರೆದಿರ್ತಾರೆ. ಆ ಚೀಟಿಯನ್ನು ಹೆಕ್ಕಬೇಕು. ಆ ಚೀಟಿಯಲ್ಲಿ ಏನು ಬರೆದಿರ್ತಾರಲ್ಲ ಅದನ್ನು ಅವರು ಮಾಡಬೇಕಾಗತ್ತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಆ್ಯಂಕರ್ ಆದಂಥವರು ಕಾವ್ಯ ಅವ್ರಿಗೆ ಹೇಳ್ತಾರೆ. ಕಾವ್ಯ ಅವ್ರಿಗೆ ಹೇಳಿದಾಗ ಒಂದು ಚೀಟಿ ಬರುತ್ತೆ. ಕಾವ್ಯ ಎತ್ಕೊಂಡಾಗ ಅಲ್ಲಿ ಆ ಒಂದು ಸೆಂಟೆನ್ಸ್ ಬರೆದಿರುತ್ತೆ. ಅದೇನೆಂದರೆ, ನೀವು ಗಿಲ್ಲಿಗೆ ಕಾಲ್ ಮಾಡಬೇಕು. ಅಂದರೆ ಕಾವ್ಯವರಿಗೆ ಒಂದು ಸೆಂಟೆನ್ಸ್ ಇರುತ್ತೆ, ಕಾವ್ಯ ನೀವು ಗಿಲ್ಲಿಗೆ ಕಾಲ್ ಮಾಡಿ ಗಿಲ್ಲಿ ಹತ್ರ ಒಂದು ರೊಮ್ಯಾಂಟಿಕ್ ಸಾಂಗನ್ನು ಹೇಳಿಸ್ಬೇಕು ಎನ್ನುವಂಥ ಒಂದು ಚಿಕ್ಕದಂಥ ಆದೇಶ ಬರುತ್ತೆ. ಅದಾದ ನಂತರ ಕಾವ್ಯ ಅವರು ಗಿಲ್ಲಿಗೆ ಕಾಲ್ ಮಾಡ್ತಾರೆ. ಗಿಲ್ಲಿ ಎಂದಾಗ ಆ ಕಡೆಯಿಂದ ಕಾವು ಎನ್ನುವಂಥ ಶಬ್ದ ಬರುತ್ತೆ. ಅಷ್ಟಕ್ಕೆ ಅಲ್ಲಿ ನೆರೆದಂಥ ಆಡಿಯನ್ಸ್ ತುಂಬ ಕೇಕೆ ಆಗ್ತಾರೆ, ಚಪ್ಪಾಳಿ ಸೇಳಿ ಹೊಡಿತಾರೆ. ಅಷ್ಟಕ್ಕೆ ಕಾವ್ಯ ಫೋನನ್ನು ಮುಂದುವರಿಸಿ ಹೇಳ್ತಾರೆ, ಇಲ್ಲಿ ಒಂದು ಕೆಲಸ ಇದೆ. ಅದೇನೆಂದರೆ, ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಆ ಕಾರ್ಯಕ್ರಮದ ಭಾಗವಾಗಿ ನಾನು ನಿಮ್ಗೆ ಕಾಲ್ ಮಾಡಬೇಕಂತ, ನೀವು ಈಗ ನನ್ನ ಬಗ್ಗೆ ಒಂದು ರೊಮ್ಯಾಂಟಿಕ್ ಆದಂಥ ಹಾಡು ಹೇಳಬೇಕಂತ ಎನ್ನುವಂಥ ಒಂದು ಮಾತು ಹೇಳಿದಾಗ ಕ್ಷಣ ಮಾತ್ರ ಯೋಚಿಸದೆ ಗಿಲ್ಲಿ ಹೇಳಿದಂಥ ಹಾಡಂದರೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಎನ್ನುವಂಥ ಒಂದು ಹಾಡನ್ನು ಹೇಳ್ತಾರೆ. ಅದಾದ ನಂತರ ಅದನ್ನು ಕೇಳಿಸ್ಕೊಂಡಂಥ ಜನ ಚಪ್ಪಾಳಿ ಹೊಡಿತಾರೆ, ಸಿಳಿ ಹೊಡಿತಾರೆ, ಪ್ರೀತಿಯಿಂದ ಗಿಲ್ಲಿ ಕಾವು ಅಂತ ಕೂಗ್ತಾರೆ. ಅದರೊಟ್ಟಿಗೆ ಆ ಸಾಂಗನ್ನು ಕೇಳಿಸ್ಕೊಂಡಂಥ ಕಾವ್ಯ ಕೂಡ ನಾಚಿ ನೀರಾಗ್ತಾರೆ. ಮುಂದೆ ಏನೇನು ಮಾತಾಡ್ತಾರೆ ಅವೆಲ್ಲವೂ ಕೂಡ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ನಲ್ಲಿ ನೋಡಬೇಕು. ಆದರೆ ಎಲ್ಲೋ ಒಂದು ಕಡೆ ಕಾವ್ಯ ಗಿಲ್ಲಿ ಮದುವೆ ಆಗ್ತಾರೆ ಅನ್ನುವಂಥ ಮಾತು ಪದೇ ಪದೇ ಕೇಳಿ ಬಂದಾಗ, ಜೊತೆಗೆ ಅದಕ್ಕೆ ಪೂರಕವಾದ ಅಂಶಗಳು ಬಿಗ್ ಬಾಸ್ನಲ್ಲಿ ಇದ್ದಾಗ ಪದೇ ಕಾವ್ಯ ಗಿಲ್ಲಿಯ ನಡೆಯನ್ನು ಪ್ರಶ್ನಿಸಿ, ಹೀಗೆ ಮಾಡಬಾರ್ದು, ಹೀಗೆ ಕೋಪ ಮಾಡ್ಕೋಬಾರ್ದು, ಕೆಲವೊಂದು ಸಲ ಬೇರೆ ಆಟಗಾರರು, ಬೇರೆ ಸ್ಪರ್ಧಿಗಳು ನಿಮ್ಮನ್ನು ರೊಚ್ಚಿಗೆಪ್ಪಿಸಿ ನಿಮ್ಮಿಂದ ಸ್ವಲ್ಪ ಕೆಟ್ಟ ಮಾತನ್ನು ಆಡಿಸುವಂಥ ಪ್ರಯತ್ನ ಮಾಡ್ಬೋದು. ಆದರೆ ಇದು ಅಂತಿಮ ಹಂತದಲ್ಲಿದ್ದೇವೆ, ಹಾಗಾಗಿ ನೀವು ಯಾರೇ ಏನೇ ರೊಚ್ಚಿಗೆಪ್ಪಿದ್ರೂ ಕೂಡ ನೀವು ಸಮಾಧಾನದ ಇರಬೇಕು ಎನ್ನುವಂಥ ಬುದ್ಧಿ ಮಾತನ್ನು ಹೇಳಿ ತೀಡಿ ಗಿಲ್ಲಿಯನ್ನು ಒಂದು ಹಂತಕ್ಕೆ ಟ್ರೈನ್ ಮಾಡಿದ್ರು ಕಾವ್ಯ ಅಂತ ಹೇಳ್ಬೋದು. ಕೊನೆಯ ಘಟ್ಟದಲ್ಲಿ ಅವರನ್ನು ಬೇರ್ಪಡೆ ಮಾಡುವಂಥ ಆಟ ಅದು ಬಿಗ್ ಬಾಸ್ ಕಡೆಯಿಂದ ಆಗುತ್ತೆ. ಆದರೆ ಎಲ್ಲೂ ಕೂಡ ಗಿಲ್ಲಿ ಕಾವ್ಯ ಮಾಡಿದ ಸಹಾಯವನ್ನು ಮರೆಯದೆ ಕೊನೆಯ ತನಕ ಕಾಪಾಡ್ಕೊಂಡು ಬಂದು ಫೈನಲ್ ತನಕ ಬರ್ತಾರೆ. ಟಾಪ್ 3-4 ಅವರು ಎಲಿಮಿನೇಟ್ ಆಗ್ತಾರೆ. ಆದರೆ ಅವರ ಒಂದು ಸಂಬಂಧ ಬಾಂಧವ್ಯ ಹೇಗಿತ್ತು ಅಂದರೆ, ಅವರಿಬ್ಬರು ಜೋಡಿ ಚೆನ್ನಾಗಿರುತ್ತೆ, ಅವರಿಬ್ಬರು ಮದುವೆ ಆದರೂ ಒಳ್ಳೆಯದು ಅನ್ನುವಂಥ ಮಾತು ಕೇಳಿಬಂದಾಗ ಪದೇ ಗಿಲ್ಲಿ ಹೇಳಿದ ಮಾತು, ನನ್ನ ಹಣೆ ಬರದಲ್ಲಿ ಕಾವ್ಯ ಅನ್ನುವಂಥ ಹುಡುಗಿ ಬರೆದಿದ್ರೆ
ಖಂಡಿತವಾಗಿ ಸಿಗ್ತಾಳೆ, ಇಲ್ಲ ಅಂದರೆ ಸಿಗಲ್ಲ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲೂ ಯಾರಿಗೂ ಬೇಸರ ಆಗದಂತೆ ತಾನು ಕೂಡ ಇಲ್ಲ ನಾನು ಆಗಲ್ಲ ಎನ್ನುವ ಮಾತನ್ನು ಹೇಳದೆ, ಇಲ್ಲ ನಾನು ಆಗ್ತೀನಿ ಅನ್ನುವಂಥ ಮಾತು ಹೇಳಿ ಕಾವ್ಯಗೆ ಮುಜುಗರ ಮಾಡದೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಶನಿವಾರ ಭಾನುವಾರದಲ್ಲಿ ಆ ಒಂದು ಪ್ರೋಮೋದಲ್ಲಿ ಏನಿದೆ ಆ್ಯಕ್ಚುಲಿ ಏನೇನು ಮಾತುಕತೆ ಐತೆ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ. ಆದರೆ ಇಲ್ಲಿ ಕಾವ್ಯ ಮದುವೆ ಆಗ್ತಾರೆ ಇಲ್ಲ, ಅದು ಅವರ ವೈಯಕ್ತಿಕ ವಿಷಯ. ಆದರೆ ಅವರು ಪಬ್ಲಿಕ್ ಲೈಫಲ್ಲಿ ಇದ್ದರಿಂದ ಅವ್ರ ಬಗ್ಗೆ ಕೆಲವೊಂದು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕಾಗುತ್ತೆ. ಜೊತೆಗೆ ಗಿಲ್ಲಿಯ ಮುಂದಿನ ಪ್ರಾಜೆಕ್ಟನ್ನು ನೋಡ್ತಾ ಹೋದರೆ ಗಿಲ್ಲಿ ಚಂದ್ರಮೋಹನ್ ಎನ್ನುವಂಥ ಒಂದು ಸಿನಿಮಾ ನಿರ್ದೇಶಕನ ಸಿನಿಮಾದಲ್ಲಿ ನಾಯಕನಾಗಿ ಮಾಡ್ತಾರೆ. ಜೊತೆಗೆ ಚಂದ್ರಮೋಹನ್ ಅವರು ಈಗ ಸ್ಕ್ರಿಪ್ಟಿಂಗನ್ನು ಮುಗಿಸುವ ಹಂತಕ್ಕೆ ಬಂದಿದ್ದಾರೆ. ಜೊತೆಗೆ ಆ ಸ್ಕ್ರಿಪ್ಟಿಂಗ್ ಕೆಲಸದಲ್ಲಿ ಕೆಲವೊಂದು ಡೈಲಾಗನ್ನು ಕೂಡ ಗಿಲ್ಲಿ ಅವರು ಬರೆದಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಅನೇಕ ಮಾಧ್ಯಮದಲ್ಲಿ ಕೂಡ ಬಂದಿತ್ತು. ಅದು ಕೂಡ ಸತ್ಯನೂ ಕೂಡ ಇದೀಗ ಸಾಬೀತಾಗ್ತಿದೆ. ಇದರೊಟ್ಟಿಗೆ ಈಗ 3-4 ತಿಂಗಳಲ್ಲಿ ಅಂದರೆ ಮೇ ತನಕ ಅವರು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸ್ವಲ್ಪ ಟ್ರೈನಿಂಗು ಜಿಮ್ಮಿಂಗ್ ಎಲ್ಲ ಮಾಡ್ತಿದ್ದಾರೆ. ಆ ಜಿಮ್ ಮಾಡುವಂಥ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ನಲ್ಲಿ ಇದ್ದಂಥ ಗಿಲ್ಲಿಗೂ ಈಗ ಇರುವಂಥ ಗಿಲ್ಲಿಗೂ ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಸದೃಢರಾಗಂತೆ ಸ್ವಲ್ಪ ಹೊಳಪಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ರೊಮ್ಯಾಂಟಿಕ್ ಹೀರೋ, ಒಬ್ಬ ಟ್ಯಾಲೆಂಟೆಡ್ ಹೀರೋ ಪಾದಾರ್ಪಣೆಯಾಗುತ್ತೆ. ಇನ್ನು ಈ ವರ್ಷದ ಒಳಗೆ ಸಿನಿಮಾ ತೆರೆಗೆ ಬರುವುದು ಕೂಡ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ ಒಂದು ಕ್ರೇಜ್ ಇದೆಯಲ್ಲ, ಅದು ಆ ಕ್ರೇಜ್ನ ಒಳಗಡೆ ಸಿನಿಮಾ ರಿಲೀಸ್ ಆದರೆ ಅದರ ಆಡಿಯನ್ಸ್ ಕ್ರೇಜ್ ಜಾಸ್ತಿ ಆಗುತ್ತೆ, ಅದರ ಆ ಸಿನಿಮಾದ ಮೇಲೆ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಮಟ್ಟಿನ ಪ್ರಚಾರ ಕೂಡ ಇರುತ್ತೆ ಅನ್ನೋ ಕೂಡ ನಿರ್ಮಾಪಕರು ಮತ್ತು ನಿರ್ದೇಶಕರ ಕನಸಾಗುತ್ತೆ. ಹಾಗಾಗಿ ಕೆಲ ದಿನಗಳ ನಂತರ ಸಿನಿಮಾ ಕೂಡ ಸ್ಟಾರ್ಟ್ ಆಗ್ಬೋದು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.